ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಅಲ್ಪ ಕಾಣಿಕೆಯನ್ನು ಸಲ್ಲಿಸೋದು ನಮ್ದು ಒಂದು ದೈವೋದ್ದೇಶ ಇಟ್ಕೊಂಡಿದ್ವಿ. ಆ ಥರನಾಗಿ ಸಲೀಂ ಅಣ್ಣವ್ರಿಗೆ ಮಾತು ಮಾತಾಡ್ತಾ ಇಲ್ಲಿ ಕುತ್ಕೊಂಡಿದ್ವಿ. ಯಾವುದೋ ಒಂದು ವಿಚಾರದ ಪ್ರಕಾರ ಬಂತು, ಇಲ್ರಿ ನಮ್ಮ ಊರಾಗ ಒಂದೆರಡು ಅನಾಥ ಮಕ್ಕಳು ಅದಾವು ಅನ್ನೋ ವಿಚಾರ. ಆಯ್ತು ಹಂಗಾರೆ ಅನಾಥ ಮಕ್ಕಳು ಅದಾವ ಅಂತಿರಲ್ಲ, ನಾವೊಂದು ನಿಮ್ಮ ಒಂದು ಗ್ರಾಮದ ಊರ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಒಂದು ಅಲ್ಪ ಕಾಣಿಕೆ ಒಂದು ಸಹಾಯ ಮಾಡೋಣ ಅಂತಕ್ಕಂಥ ನಮ್ಮ ವಿಚಾರ ಬಂದಾಗ ನಾವು ಮತ್ತೆ ಮಲ್ಲೇಶ್ ಅಣ್ಣರಿಗೆ ತಿಳಿಸಿದ್ವಿ. ಮತ್ತು ಅವರಿಗೆ ಅಧ್ಯಕ್ಷರಿಗಂತೂ ಗೊತ್ತಿರೋ ವಿಚಾರ ಮಾತಾಡಿದಾಗ, ಇಲ್ಲರಿ ನಾವೊಂದು ಅಲ್ಪ ಕಾಣಿಕೆ ನಿಮ್ಮಲ್ಲಿ ಏನೈತಿ ವಿಚಾರ ಅದು ಮಾಡಿರಿ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಕೊಡ್ತೇವೆ ಅಂತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸಿದ್ರು. ಅವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಒಂದು ಮುಂದಿನ ಒಂದು ಕಾರ್ಯಕ್ಕೆ ಅವಕಾಶ ಕೊಡ್ಬೇಕಂತ ತಮ್ಮ ಎಲ್ಲ ಗುರು ಹಿರಿಯರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಜೀವನವನ್ನು ರೂಪಿಸ್ಕೊಳ್ಳಿ. ಯಾಕಂದ್ರೆ ಮಕ್ಕಳಿಗೆ ಸಣ್ಣ ಇರ್ತಾವ, ಅವು ಏನು ಕೊಟ್ಟರು ನಾವು ಅವು ಕಲಿತಿರ್ತಾರೆ. ಇವತ್ತು ಅವ್ರಿಗೆ ಇವ್ರ ಬಗ್ಗೆ ಎಷ್ಟು ಪ್ರೀತಿ ಹುಡ್ಕೋತಲ್ಲ, ಇಷ್ಟು ಬುಕ್ ಒಮ್ಮೆಗೆಲ್ಲ ತಗೋತಿರೋದಿಲ್ಲ. 4-5 ಬುಕ್ ವಿಷಯಕ್ಕೆ ಸಂದರ್ಭಾನುಸಾರವಾಗಿ ಅಷ್ಟು ಬುಕ್ ತೊಗೊಂಡಿರ್ತಾರ. ಇವತ್ತು ತಿನ್ನೋದು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ತಮ್ಮಂದು ಕೊಟ್ಟಾರ. ಕಾರ್ಮಿಕರ ಕಿಟ್ಟ